ನಿಮಗೆ ನಾಗನಿಧಿ ತುಂಬ ಮುಖ್ಯ ಆಗಿರ್ಬೋದು, ಆದರೆ ನನಗೆ ನನ್ನ ಅಪ್ಪನೇ ಮುಖ್ಯ. ಇದಕ್ಕೋಸ್ಕರ ನಮ್ಮ ಕುಟುಂಬ 100 ವರ್ಷ ತನಕ ಕಾದಿದ್ದು ಸಾಕು. ಇಲ್ಲಿವರೆಗೂ ನಾವು ಕಳ್ಕೊಂಡಿದ್ದು ಸಾಕು. ಇನ್ಮುಂದೆ ಹೀಗಾಗೋದಕ್ಕೆ ನಾನು ಬಿಡೋದಿಲ್ಲ. ಇಷ್ಟೆಲ್ಲ ನನಗೆ ಗೊತ್ತಿದ್ದು ನಿಮ್ಮನ್ನು ಒಂಟಿಯಾಗಿ ಬಿಡೋದಕ್ಕೆ ನನಗಿಷ್ಟ ಇಲ್ಲಪ್ಪ. ಅಯ್ಯೋ ಅನಿರುದ್ಧ್, ಎಷ್ಟು ಜನ ಬಂದ್ರು ನಿಮ್ಮಪ್ಪನ ಅಣ್ಣನ ಯಾರೂ ಕಾಪಾಡಕ್ಕಾಗಲ್ಲ. ನಾಳೆ ಈ ಸಮಯಕ್ಕೆ ಮನೆ ಮುಂದೆ 2 ಶವ ಬಿದ್ದಿರತ್ತೆ. ಅನಿರುದ್ಧ್ ಹೋಗೋದು ಅಂದ್ರೇನು? ಆ ಚೇನ್ ಅನಿರುದ್ಧದು ಅಂತ ಗೊತ್ತಾದ್ರೆ ಇನ್ನೇನಾದ್ರೂ ಇದೆಯಾ? ಏನ್ ಯೋಚನೆ ಮಾಡ್ತಿದ್ದೀರಾ ವರ್ಮಾ ಅವ್ರೆ? ಅವನಿಗೆ ಸೈನ್ಸ್ ಗೊತ್ತು, ನಮಗೆ ಯಾವುದೋ ಒಂದು ರೀತಿಲಿ ಹೆಲ್ಪ್ ಆಗ್ತಾನೆ. ಅನಿರುದ್ಧ್ ಬರ್ದಿದ್ರೆ ಬೇಜಾರು ಮಾಡ್ಕೋಬೇಕು, ಆದ್ರೆ ಬರ್ತೀನಿ ಅಂದ್ರೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಾನ್ ಅನ್ಕೊಂಡಿದ್ದು ಹಾಗೇನೆ ನಡೆಯುತ್ತೆ. ಅದೇ ನಾಗನಿಧಿನ ಪಡ್ಕೋತೀವಿ ಅಂತಂದೆ. ಸರಿ, ಏನೇ ಆದ್ರೂ ನಮ್ಮೊಳ್ಳೇದಕ್ಕೆ ಎಲ್ಲರೂ ಜೊತೆಗೆ ಹೋಗೋಣ. ಅದೇ ಹೇಳ್ತೀನಿ, ನೀನ್ ಬೇಡ ಅಂತ ಅನಿರುದ್ಧ್ಗೆ ಪುಣ್ಯ ಜೊತೆ ಮದ್ವೆ ಮಾಡ್ಸಿರೋದು ನಾಗನಿಧಿಗೋಸ್ಕರ. ಆ ನಾಗನಿಧಿ ಸಿಕ್ಕಿದ್ಮೇಲೆ ಈ ಪುಣ್ಯ ಇಂದ ಏನು ಉಪಯೋಗ ಹೇಳು? ಈ ಮಾಯಾಳ ಮಾಯೆ ಮಾತಿಗೆ ಬೀಳ್ದೆ ಇರ್ತಾರ. ಈಗ ನಾನು ಏನ್ ಮಾಡ್ಬೇಕು ಮಾಯಾ? ಪುಣ್ಯ ನಮ್ಮನ್ನ ತಡಿಬೇಕು ಅಂತ ಖಂಡಿತ ಪ್ರಯತ್ನ ಪಡ್ತಾಳೆ. ಆ ಪ್ರಯತ್ನನ ನೀನ್ ತಡಿಬೇಕು. ನಾವು ನಾಗನಿಧಿ ಹತ್ರ ಹೋಗೋ ತರ ಮಾಡ್ಬೇಕು. ನನ್ ಭಾವ ನನಗ್ ಸಿಗ್ತಾನೆ ಅಂದ್ರೆ ನಾನು ಏನ್ ಮಾಡೋದಕ್ಕೂ ರೆಡಿ ಇದ್ದೀನಿ. ಅವಳು ಕುತ್ತಿಗೆ ಹಿಡಿದು ಈ ಮನೆಯಿಂದ ಹೊರಗೆ ಹಾಕೋ ದಿನಕ್ಕೋಸ್ಕರನೇ ನಾನು ಎಷ್ಟೋ ದಿನದಿಂದ ಕಾಯ್ತಾ ಇರೋದು. ಹುಚ್ಚು ಪರಿಣಿಕ, ನನ್ನ ಅನಿರುದ್ಧನ ನಿನಗೆ ಈಗ ಬಿಟ್ಕೊಡ್ತೀನಿ. ಎಷ್ಟು ಜನ್ಮ ಹತ್ತಿದ್ರೂ ಅನಿರುದ್ಧ್ ನನ್ನವನೇ. ಪರಿಣಿಕ, ನಿನ್ಮೇಲೆ ನನಗ ನಂಬಿಕೆ ಇದೆ. ಸರಿ ಮಾಯಾ, ನಾಗನಿಧಿ ತರಕ್ ಹೋಗ್ತಿದ್ದೀರಾ ಅಲ್ವಾ? ಆ ಹಾವುಗಳಿಂದ ಹುಷಾರು. ಮಾವಯ್ಯನ್ನ ಹುಷಾರಾಗಿ ನೋಡ್ಕೋ. ನಾನಿರುವಾಗ ವರ್ಮಾ ಸುರೇಂದ್ರ ಅವ್ರ ಮೇಲೆ ಒಂದ್ ನೋಣ ಕೂರಕ್ಕೂ ಬಿಡಲ್ಲ. ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೀನಿ. ಏನಂದೆ? ಏನಂದೆ? ಅದೇ ಹತ್ರ ಇದ್ದು ಹುಷಾರಾಗಿ ನೋಡ್ಕೋತೀನಿ ಅಂತ. ಮಾತ್ ಕೊಡು. ಆಯ್ತು, ನಿಮ್ಮಿಷ್ಟ. ನನ್ ಮಾತು ತಪ್ಪಲ್ಲ.
ನೀವು ಯಾವಾಗ ಬರ್ತಿರೋ ಏನೋ. ಸ್ವಲ್ಪ ಹಾಲಾದ್ರೂ ಕುಡ್ದು ಹೋಗಿ. ಸರಿ ಪುಣ್ಯ, ಹೋಗ್ ತಗೊಂಬ.